ಸ್ನೇಹಿತರೆ, ಬ್ರಹ್ಮೋಸ್ ಎಷ್ಟು ಶಕ್ತಿಶಾಲಿ ಮಿಸೈಲ್ ಅನ್ನೋದು ನಮಗೆಲ್ರಿಗೂ ಗೊತ್ತೇ ಇದೆ. ಇದೊಂದು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಅಂದರೆ ಶಬ್ದದ ವೇಗಕ್ಕಿಂತ 2-3 ಪಟ್ಟು ವೇಗವಾಗಿ ಈ ಮಿಸೈಲ್ ಹಾರುತ್ತೆ. ಇದು ಕ್ರೂಸ್ ಮಿಸೈಲ್ ಆಗಿರೋ ಕಾರಣ ಮಾರ್ಗ ಮಧ್ಯದಲ್ಲೇ ಇದರ ದಿಕ್ಕನ್ನು ಬದಲಾಯಿಸುವಂತಹ ಶಕ್ತಿ ಇದಕ್ಕಿದೆ. ಹಾಗೆ ಭೂಮಿಯಿಂದ ಕಡಿಮೆ ಎತ್ತರದಲ್ಲಿ ಇದು ಹಾರಬಲ್ಲದು. ಹೀಗಾಗಿ ಯಾವುದೇ ರೇಡಾರ್ಗಳಲ್ಲಿ ಇದನ್ನ ಡಿಟೆಕ್ಟ್ ಮಾಡೋದು ಬಹಳನೇ ಕಷ್ಟ. ಇದು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆಗಿರೋ ಕಾರಣ ಇಷ್ಟೊಂದು ವೇಗವಾಗಿ ಹಾರುವಂತಹ ಇಂತಹ ಕ್ರೂಸ್ ಮಿಸೈಲ್ ಅನ್ನ ಇಂಟರ್ಸೆಪ್ಟ್ ಮಾಡೋದಕ್ಕೆ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಕೂಡ ತುಂಬಾನೇ ಕಷ್ಟವಾಗುತ್ತೆ. ಹೀಗಾಗಿ ಪ್ರಪಂಚದಾದ್ಯಂತ ಬಹಳಷ್ಟು ರಾಷ್ಟ್ರಗಳು ಈ ಮಿಸೈಲ್ ಅನ್ನ ಕೊಂಡ್ಕೊಳ್ಳೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಫಿಲಿಪೀನ್ಸ್ 2022ರಲ್ಲಿ ಬ್ರಹ್ಮೋಸ್ ಮಿಸೈಲ್ ಖರೀದಿ ಮಾಡಿರೋ ಮೊಟ್ಟ ಮೊದಲ ಫಾರಿನ್ ಕಂಟ್ರಿ ಆಗಿದೆ. ಈ ಮಿಸೈಲ್ಗೆ ಆಫ್ರಿಕಾ, ಯುರೋಪ್, ಮಿಡಲ್ ಈಸ್ಟ್, ಸೌತ್ ಅಮೆರಿಕಾ ಹಾಗೂ ಆಸಿಯಾನ್ ರಾಷ್ಟ್ರಗಳಲ್ಲಿ ಬಹಳನೇ ದೊಡ್ಡ ಬೇಡಿಕೆ ಇದೆ. ಅದರಲ್ಲೂ ಆಪರೇಷನ್ ಸಿಂಧೂರ್ನ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಚೀನಾ ಸಹಾಯಾರ್ಥವಾಗಿ ತನ್ನ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಪಾಕಿಸ್ತಾನಕ್ಕೆ ನೀಡಿತ್ತು. ಆದರೆ ಬ್ರಹ್ಮೋಸ್ ಕ್ಷಿಪಣಿ ಈ ಎಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಧ್ವಂಸ ಮಾಡೋದ್ರ ಜೊತೆಗೆ ಪಾಕಿಸ್ತಾನದ ಒಳಗಿರುವಂತಹ ಆರ್ಮಿ ಹಾಗೂ ಮಿಲಿಟರಿ ಬೇಸ್ಗಳನ್ನ ನಾಶ ಮಾಡಿತ್ತು. ಇದರಿಂದ ಬ್ರಹ್ಮೋಸ್ ಎಷ್ಟು ಶಕ್ತಿಶಾಲಿ ಮಿಸೈಲ್ ಅನ್ನೋದು ಇಡೀ ಪ್ರಪಂಚಕ್ಕೆ ಜಾಹೀರಾತಾಗಿತ್ತು. ಅಲ್ಲದೆ ಚೈನೀಸ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ನಂಬಿಕೆಗೆ ಅರ್ಹವಲ್ಲ ಅನ್ನೋದು ಕೂಡ ದೊಡ್ಡ ಸುದ್ದಿಯಾಗಿತ್ತು. ಹೀಗಾಗಿ ವಿಯೆಟ್ನಾಂ ಭಾರತದಿಂದ ಬ್ರಹ್ಮೋಸ್ ಮಿಸೈಲ್ಗಳನ್ನ ಖರೀದಿ ಮಾಡಿ ಡೀಲನ್ನು ಫೈನಲೈಸ್ ಮಾಡಿದೆ. ಅಷ್ಟೇ ಅಲ್ಲ, ಆಸಿಯಾನ್ ರಾಷ್ಟ್ರಗಳಾದ ಮತ್ತೊಂದು ರಾಷ್ಟ್ರ ಇಂಡೋನೇಷ್ಯಾ ಸಹ ಇನ್ನೇನು ಭಾರತದಿಂದ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಖರೀದಿ ಮಾಡೋದಾಗಿ ಡೀಲನ್ನ ಕ್ಲೋಸ್ ಮಾಡೋ ಸ್ಥಿತಿಯಲ್ಲಿ ಇದೆ ಅಂತ ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ಈ ಎಲ್ಲ ಆಸಿಯಾನ್ ದೇಶಗಳಿಗೂ ಚೈನಾ ಒಂದು ಕಾಮನ್ ಎನಿಮಿ. ಚೈನಾ ತನ್ನ ಯುದ್ಧ ಹಡಗುಗಳನ್ನ ಸೌತ್ ಚೈನಾ ಸಿ ಒಳಗೆ ತಂದು ಇಡೀ ಸೌತ್ ಚೈನಾ ಸಿಯನ್ನ ತನ್ನ ನಿಯಂತ್ರಣಕ್ಕೆ ತಗೋಬೇಕು ಹಾಗೂ ಅಲ್ಲಿರುವಂತಹ ಅತ್ಯಮೂಲ್ಯವಾದಂತಹ ಖನಿಜ ಸಂಪತ್ತು, ತೈಲ ಸಂಪತ್ತನ್ನ ತಾನೇ ಹೊಡ್ಕೋಬೇಕು ಅಂತ ಹೊಂಚಾಗ್ತಾ ಇದೆ. ಹೀಗಾಗಿ ಆವಾಗವಾಗ ಚೈನಾ ತನ್ನ ನೌಕಾಪಡೆಯ ಮುಖಾಂತರ ಫಿಲಿಪೀನ್ಸ್, ವಿಯೆಟ್ನಾಂ ಹಾಗೂ ಇತರೆ ಸಣ್ಣ ಸಣ್ಣ ರಾಷ್ಟ್ರಗಳ ಮೀನುಗಾರರು ಪುಟ್ಟ ಪುಟ್ಟ ಹಡಗುಗಳನ್ನ ಮುಳುಗಿಸೋದು, ಅವರಿಗೆ ತೊಂದರೆ ಕೊಡೋದು ಬಹಳ ಕಾಲದಿಂದ ಮಾಡ್ತಾನೆ ಇದೆ. ಈ ಎಲ್ಲ ರಾಷ್ಟ್ರಗಳಿಗೆ ಚೀನಾವನ್ನ ಎದುರಿಸುವಷ್ಟು ದೊಡ್ಡ ದೊಡ್ಡ ನೌಕಾಪಡೆಗಳು ಇಲ್ಲ. ಹಾಗಾಗಿ ಈ ಚೀನಿ ಹಡಗುಗಳನ್ನ ತಡೆಯೋದಕ್ಕೋಸ್ಕರ ಅಂತಲೇ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಖರೀದಿ ಮಾಡ್ತಾ ಇದ್ದಾವೆ. ಸ್ನೇಹಿತರೆ, ವಿಯೆಟ್ನಾಂ ಭಾರತದಿಂದ ಸರಿಸುಮಾರು $630 ಮಿಲಿಯನ್ ಬೆಲೆ ಬಾಳುವಷ್ಟು ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಖರೀದಿ ಮಾಡ್ತಾ ಇದೆ. ಜೊತೆಗೆ ಇಂಡೋನೇಷಿಯಾ ಭಾರತದಿಂದ ಸುಮಾರು $300-450 ಮಿಲಿಯನ್ ಗಳಿಗಾಗುವಷ್ಟು ಬ್ರಹ್ಮೋಸ್ ಡೀಲ್ ಅನ್ನ ಸೈನ್ ಮಾಡುತ್ತೆ ಅಂತ ವಿಷಯ ಗೊತ್ತಾಗ್ತಾ ಇದೆ. ಅದಲ್ಲದೆ ಭಾರತ ಫಿಲಿಪೀನ್ಸ್ಗೆ ಬ್ರಹ್ಮೋಸ್ನ ಎಕ್ಸ್ಟೆಂಡೆಡ್ ರೇಂಜ್ ವರ್ಷನ್ ಆಗಿರುವಂತಹ ಮಿಸೈಲ್ಗಳನ್ನ ಕೊಡೋದಾಗಿ ಆಶ್ವಾಸನೆಯನ್ನು ಕೂಡ ನೀಡಿದೆ. ಈ ಎಕ್ಸ್ಟೆಂಡೆಡ್ ರೇಂಜ್ ಮಿಸೈಲ್ಗಳ ರೇಂಜ್ ಬಂದು 450 ಕಿಲೋಮೀಟರ್ ಇಂದ 500 ಕಿಲೋಮೀಟರ್ ವರೆಗೂ ಇರುತ್ತೆ. ಈ ಎಲ್ಲಾ ಮಿಸೈಲ್ಗಳನ್ನ ತಮ್ಮ ತಮ್ಮ ದೇಶದ ಕೋಸ್ಟ್ ಲೈನ್ಗಳಲ್ಲಿ ಅಳವಡಿಸಿದ್ರೆ ಚೀನಾ ತಮ್ಮ ದೇಶದ ಹತ್ತಿರ ಹಡಗುಗಳನ್ನು ಕಳಿಸ್ಬೇಕಾದ್ರೆ 10 ಸಾರ್ತಿ ಯೋಚನೆ ಮಾಡುತ್ತೆ. ಬ್ರಹ್ಮೋಸ್ನಿಂದ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದಂತಹ ಚೀನಾಗೆ ಮಾತ್ರ ಆತಂಕ ಅಲ್ಲ, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದಂತಹ ಟರ್ಕಿಗೆ ಕೂಡ ಆತಂಕ ಸೃಷ್ಟಿಯಾಗಿದೆ. ಯಾಕೆಂತಂದ್ರೆ ಟರ್ಕಿ ಕೂಡ ತನ್ನ ನೆರೆ ರಾಷ್ಟ್ರಗಳಾದ ಗ್ರೀಸ್ ಹಾಗೂ ಸೈಪ್ರಸ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಗಳಲ್ಲಿ ತನ್ನ ಹಡಗುಗಳನ್ನ, ತನ್ನ ಯುದ್ಧ ನೌಕೆಗಳನ್ನ ಕಳಿಸಿ ಈ ಎರಡೂ ದೇಶಗಳಿಗೆ ಬಹಳಷ್ಟು ತೊಂದರೆಗಳನ್ನ ಉಂಟು ಮಾಡ್ತಾ ಇದೆ. ತಮ್ಮ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳೋಕೆ ಗ್ರೀಸ್ ಹಾಗೂ ಸೈಪ್ರಸ್ ಕೂಡ ಬ್ರಹ್ಮೋಸ್ ಅನ್ನ ಖರೀದಿ ಮಾಡೋದಕ್ಕೆ ಬಹಳ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಹೀಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಕೊಂಡ್ಕೊಳ್ಳೋಕೆ ನಾ ಮುಂದು ತಾ ಮುಂದು ಅಂತ ಹಲವಾರು ರಾಷ್ಟ್ರಗಳು ಮುಂದೆ ಬರ್ತಾ ಇದೆ. ಇದರಿಂದ ಭಾರತ ಒಂದು ಡಿಫೆನ್ಸ್ ಎಕ್ಸ್ಪೋರ್ಟರ್ ಕಂಟ್ರಿಯಾಗಿ ಹೊರಹೊಮ್ತಾ ಇದೆ. ತನ್ನ ವಿರುದ್ಧ ಗುಂಪು ಕಟ್ಟಿಕೊಂಡು ಪಿತೂರಿ ಮಾಡೋ ಎಲ್ಲಾ ದೇಶಗಳಿಗೂ ಭಾರತ ಒಂದು ನೇರವಾದಂತಹ ಸಂದೇಶವನ್ನ ಕಳಿಸ್ತಾ ಇದೆ.
ಭವಿಷ್ಯದಲ್ಲಿ ಭಾರತ ಇನ್ನು ಯಾವ ಅತ್ಯಾಧುನಿಕವಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹಾಗೂ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನ ತಯಾರಿ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.